ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎವಲ್ಯೂಷನ್ ಚಾಪ್ಟರಿನ ಸೆಕೆಂಡ್ ಪಾರ್ಟ್, ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ಕೆಮಿಕಲ್ ಎವಲ್ಯೂಷನ್, ಅಂದರೆ ಮಿಲ್ಲರ್ಸ್ ಅವರ ಎಕ್ಸ್ಪೆರಿಮೆಂಟನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಕೆಮಿಕಲ್ ಎವಲ್ಯೂಷನ್ ಅಂದರೆ ಏನು? ಫಸ್ಟ್ ಲೈಫ್ ಫಾರ್ಮ್ ಕೇಮ್ ಫ್ರಮ್ ಪ್ರೀ-ಎಕ್ಸಿಸ್ಟಿಂಗ್ ನಾನ್-ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಲೈಕ್ RNA ಆ್ಯಂಡ್ ಪ್ರೋಟೀನ್. ಅಂದರೆ ಮೊದಲು ಲೈಫ್ ಶುರುವಾಗಿದ್ದು ಅಥವಾ ಮೊದಲು ಜೀವಿ ಹುಟ್ಕೊಂಡಿದ್ದು ಎಲ್ಲಿಂದ ಅಂತಂದರೆ ಪ್ರೀ-ಎಕ್ಸಿಸ್ಟಿಂಗ್ ನಾನ್-ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತಂದರೆ ಮೊದಲು ಫಾರ್ಮ್ ಆದಂತಹ ನಾನ್-ಲಿವಿಂಗ್ ಅಂದರೆ ಜೀವ ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು. ಸೊ ಯಾವ ಥರದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅದು? RNA, ಪ್ರೋಟೀನ್ ಎಕ್ಸೆಟ್ರಾ ಈ ತರಹದ ಮಾಲಿಕ್ಯೂಲ್ಸಿಂದ ನಂತರ ಜೀವಿಗಳು ಹುಟ್ಕೊಳ್ತು ಅಂತ ಅವರು ಹೇಳ್ತಾರೆ. ಸೊ ದಿಸ್ ಈಸ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಸೊ ಇದನ್ನು ಕೊಟ್ಟಿದ್ಯಾರು? ಒಪ್ಯಾರಿನ್ ಆ್ಯಂಡ್ ಹಾಲ್ಡೇನ್. ಸೊ ಈ ಒಂದು ಕೆಮಿಕಲ್ ಎವಲ್ಯೂಷನ್ ಥಿಯರಿಗೆ ಪ್ರೂಫನ್ನು, ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು ಕೊಟ್ಟಂಥವರು ಮಿಲ್ಲರ್, ದಟ್ ಈಸ್ SL ಮಿಲ್ಲರ್ ಅವರು. ಸೊ ಇವರು ಏನು ಮಾಡ್ತಾರೆ? ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಆನ್ ಒರಿಜಿನ್ ಆಫ್ ಲೈಫ್, ಸೊ ಇದನ್ನು ಅವರು 1953 ಕಂಡಕ್ಟ್ ಮಾಡಿಬಿಟ್ಟು ಹೇಗೆ ಭೂಮಿ ಮೇಲೆ ಜೀವಿಗಳ ಕ್ರಿಯೇಷನ್ ಆಯಿತು ಥ್ರೂ ಕೆಮಿಕಲ್ ಎವಲ್ಯೂಷನ್ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ದ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಎಕ್ಸ್ಪೆರಿಮೆಂಟ್, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ತ್ ಆವಾಗ ಜೀವಿಗಳ ಫಾರ್ಮೇಷನ್ ಆದಾಗ ಯಾವ ರೀತಿ ಆ ಒಂದು ಅರ್ತ್ ಮೇಲೆ ಕಂಡೀಷನ್ಸ್ಗಳಿತ್ತು, ಲೈಕ್ ಟೆಂಪ್ರೇಚರ್ ಯಾವ ಥರ ಇತ್ತು, ಪ್ರೆಷರ್ ಯಾವ ಥರ ಇತ್ತು, ಯಾವ್ಯಾವ ಗ್ಯಾಸಸ್ ಇತ್ತು, ಏನೇನು ಕೆಮಿಕಲ್ಸ್ ಪ್ರೆಸೆಂಟ್ ಇತ್ತು, ಅದೇ ತರಹದ ಕಂಡೀಷನ್ಸ್ಗಳನ್ನು ಲ್ಯಾಬೊರೇಟ್ರಿಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಅವರು ಹೇಗೆ ಜೀವಿಗಳ ಫಾರ್ಮೇಷನ್ ಆಯಿತು ಅನ್ನುವಂಥದ್ದನ್ನು ಥ್ರೂ ದ ಎಕ್ಸ್ಪೆರಿಮೆಂಟ್ ತೋರಿಸಿಕೊಡ್ತಾರೆ. ಸೊ ಏನೇನು ಇತ್ತು ಹಾಗಿದ್ರೆ ಅರ್ತ್ ಫಸ್ಟ್ ಫಾರ್ಮ್ ಆದಾಗ ಕಂಡೀಷನ್ಸ್ ಅಂತಂದರೆ ಹೈ ಟೆಂಪ್ರೇಚರ್ ಆಫ್ 800 ಡಿಗ್ರಿ ಸೆಲ್ಸಿಯಸ್, ಅಂದರೆ ತುಂಬ ಹೈ ಟೆಂಪ್ರೇಚರ್ ಇರುತ್ತೆ ಆವಾಗ ಅರ್ತ್ ಫಾರ್ಮ್ ಆದಾಗ. ಸೊ ಅದೇ ಥರ ಟೆಂಪ್ರೇಚರನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಹಾಗೂ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ, ಹಾಗೂ ಮೀಥೇನ್, ಅಮೋನಿಯಾ, ಹೈಡ್ರೋಜನ್ ಹಾಗೂ ವಾಟರ್ ವೇಪರ್ ಪ್ರೆಸೆಂಟ್ ಇರುತ್ತೆ. ಸೊ ಇದೇ ತರಹದ ಗ್ಯಾಸಸ್ಗಳನ್ನು ಅವರು ಒಂದು ಫ್ಲಾಸ್ಕಲ್ಲಿ ಹಾಕ್ತಾರೆ. ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಗ್ಯಾಸ್ ಮತ್ತು ವಾಟರ್ ವೇಪರನ್ನು ಅಲಾಂಗ್ ವಿತ್ ಎಲೆಕ್ಟ್ರೋಡ್ಸ್ ಟು ಕ್ರಿಯೇಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಅಂತಂದರೆ ಎಲೆಕ್ಟ್ರೋಡ್ಗಳನ್ನು ಬಳಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಡಿಸ್ಚಾರ್ಜನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಲೈಕ್ ಒಂದು ಲೈಟನಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಮಿಂಚು, ಗುಡುಗು ಮಿಂಚು ಏನಿರುತ್ತಲ್ಲ, ಸೊ ಆ ತರಹದ ಎಫೆಕ್ಟ್, ದಟ್ ಈಸ್ ಮಿಂಚು ಅಂತಂದರೆ ಏನು, ಎಲೆಕ್ಟ್ರಿಸಿಟಿ ಪಾಸ್ ಆಗೋದು. ಅಂದರೆ ಮೋಡಗಳ ಘರ್ಷಣೆ ಆದಾಗ ಏನಾಗುತ್ತೆ, ಅಲ್ಲಿ ಮಿಂಚು ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಆ ತರಹದ ಒಂದು ಕಂಡೀಷನನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ ಎಲೆಕ್ಟ್ರೋಡ್ಸನ್ನು ಬಳಸ್ಕೊಂಡ್ಬಿಟ್ಟು. ಸೊ ಈ ತರಹದ ಒಂದು ಕಂಡೀಷನನ್ನು ಒಂದು ಫ್ಲಾಸ್ಕಲ್ಲಿ, ಲ್ಯಾಬೊರೇಟ್ರಿಯಲ್ಲಿ ಒಂದು ಫ್ಲಾಸ್ಕಲ್ಲಿ ಅವರು ಸೆಟಪ್ ಮಾಡ್ತಾರೆ. ಈ ತರಹದ ಒಂದು ಸೆಟಪ್. ಸಿ ಏನೇನು ಗ್ಯಾಸಸ್ ಇದೆ, ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಹಾಗೂ ವಾಟರ್ ವೇಪರ್ ಇದೆ, ಅಲ್ಲದೆ ಎಲೆಕ್ಟ್ರೋಡ್ಸ್ ಇದೆ, ಮತ್ತು ಟೆಂಪ್ರೇಚರ್ ಆಫ್ 800 ಡಿಗ್ರಿ ಸೆಲ್ಸಿಯಸ್ ಮತ್ತು ಪ್ರೆಷರ್ ಮೇಂಟೈನ್ ಆಗ್ತಾ ಇದೆ, ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್. ಸೊ ಈ ತರಹದ ಕಂಡೀಷನ್ ಇದ್ದಾಗ ಆಫ್ಟರ್ 15 ಡೇಸ್ ಅವ್ರಿಗೆ ಫ್ಲಾಸ್ಕಲ್ಲಿ ಏನು ಸಿಗುತ್ತೆ, ಅಮೈನೋ ಆ್ಯಸಿಡ್ಗಳ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನು ಕಲೆಕ್ಟ್ ಆಗಿರುತ್ತೆ ಅವುಗಳು ಅಮೈನೋ ಆ್ಯಸಿಡ್ಗಳು. ಸೊ ಈ ಅಮೈನೋ ಆ್ಯಸಿಡ್ಗಳಿಂದ ನಂತರ ಬೇರೆ ಬೇರೆ ಸೈಂಟಿಸ್ಟ್ಗಳು ಇದೇ ತರಹದ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದಾಗ ಅವ್ರಿಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಶುಗರ್ಸು, ನೈಟ್ರೋಜನ್ ಬೇಸಸ್. ಸೊ ನೈಟ್ರೋಜನ್ ಬೇಸಸ್ ಅಂದರೆ ಏನು, DNA RNAನಲ್ಲಿರುವಂತಹ ಎಡಿನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್, ಇವುಗಳಿಗೇನಂತ ಕರಿತೀವಿ, ನೈಟ್ರೋಜನಸ್ ಬೇಸಸ್ ಅಂತ ಕರಿತೀವಿ, ಹೌದಾ. ನಂತರ ಪಿಗ್ಮೆಂಟ್ಸ್ಗಳು, ಫ್ಯಾಟ್ಸ್, ಇದೆಲ್ಲ ಏನಾಗುತ್ತೆ ಫ್ಲಾಸ್ಕಲ್ಲಿ ಅವ್ರಿಗೆ ಫಾರ್ಮೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ಇವುಗಳಿಂದ ಜೀವಿಗಳ ಫಾರ್ಮೇಷನ್ ಆಗಿರಬಹುದು ಅಂತ ಹೇಳಿಬಿಟ್ಟು ಅವರು ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು ಕೊಡ್ತಾರೆ. ಸೊ ದಿಸ್ ಈಸ್ ಪ್ರೂಫ್ ಫಾರ್ ಕೆಮಿಕಲ್ ಎವಲ್ಯೂಷನ್. ಸೊ ಹಾಗಾಗಿ ಈ ಒಂದು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಈಸ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಫಾರ್ ಕೆಮಿಕಲ್ ಎವಲ್ಯೂಷನ್. ಹಾಗಿದ್ರೆ ಏನೇನು ಗೊತ್ತಾಯಿತು ಈ ಒಂದು ಕೆಮಿಕಲ್ ಎವಲ್ಯೂಷನ್ನಿಂದ ಅಂತಂದರೆ, ಮೊದಲು ಫಸ್ಟ್ ನಾನ್ ಸೆಲ್ಯುಲರ್ ಲೈಫ್ ಫಾರ್ಮ್ 3 ಬಿಲಿಯನ್ ಇಯರ್ಸ್ ಎಗೋ ಫಾರ್ಮ್ ಆಯಿತು. ಓಕೆ, ಅಂದರೆ ನಾನ್ ಸೆಲ್ಯುಲರ್ ಅಂತಂದರೆ ಇವಾಗ ಏಕಕೋಶ ಜೀವಿನೇ ಮೊದಲು ಫಾರ್ಮ್ ಆಗಿದ್ದು ಅಂತ ಅಂದ್ಕೊಳ್ತೀವಿ ನಾವು. ದಟ್ ಈಸ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಮೊದಲು ಫಾರ್ಮ್ ಆಯಿತು, ನಂತರ ಮಲ್ಟಿ ಸೆಲ್ಯುಲರ್, ಅದಾದ ನಂತರ ಹೀಗೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳ ಫಾರ್ಮೇಷನ್ ಆಗ್ತಾ ಹೋಯಿತು ಅಂತ ಅಂತೀವಿ. ಆದರೆ ಮೊದಲು ಫಾರ್ಮ್ ಆಗಿದ್ದು ನಾನ್ ಸೆಲ್ಯುಲರ್ ಲೈಫ್. ನೋಡಿ, ಇವಾಗ ಕೇವಲ RNA, ಕೇವಲ DNA ಇತ್ತು ಅಂತಂದರೆ ವಿತೌಟ್ ಸೆಲ್, ಅದನ್ನು ನಾವು ನಾನ್ ಸೆಲ್ಯುಲರ್ ಅಂತ. ಹಾಗಾಗಿ ಫಸ್ಟ್ ನಾನ್ ಸೆಲ್ಯುಲರ್ ಲೈಫ್ ಲೈಕ್ DNA, RNA, ಪ್ರೋಟೀನ್ ಇದೆಲ್ಲ ಫಾರ್ಮ್ ಆಗಿದ್ದು ಯಾವಾಗ, 3 ಬಿಲಿಯನ್ ಇಯರ್ಸ್ ಎಗೋ. ದಟ್ ಈಸ್ RNA, ಪ್ರೋಟೀನ್. ಸೊ ಇವುಗಳೇ ಏನಾಯಿತು, ಪದೇ ಪದೇ ಅವುಗಳೇ ರಿಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ರಿಪ್ರೊಡ್ಯೂಸ್ ಅಂತಂದರೆ ಇಲ್ಲಿ ಅವುಗಳೇ ಮಲ್ಟಿಪ್ಲೈ ಆಗಿ ಏನಾಗುತ್ತೆ, ಒಂದು ಅದರ ಸುತ್ತಲೂ ಸೆಲ್ ಫಾರ್ಮೇಷನ್ ಆಗಿಬಿಟ್ಟು
ಒಂದು ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ಫಸ್ಟ್ ಸೆಲ್ಯುಲರ್ ಲೈಫ್ ಫಾರ್ಮ್ ಒರಿಜಿನೇಟೆಡ್ 2000 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ಸೊ 2000 ಮಿಲಿಯನ್ ಇಯರ್ಸ್ಗಳ ಹಿಂದೆ ಸೊ ಫಸ್ಟ್ ಸೆಲ್ಯುಲರ್ ಲೈಫ್ ಫಾರ್ಮ್ ಒರಿಜಿನೇಟ್ ಆಗುತ್ತೆ. ದಟ್ ಈಸ್ ಈ ಫಸ್ಟ್ ಲೈಫ್ ಒರಿಜಿನೇಟ್ ಆಗಿದ್ದು ನೀರಲ್ಲಿ, ದಟ್ ಈಸ್ ವಾಟರ್ ಮೀಡಿಯಮಲ್ಲಿ, ಅಕ್ವಾಟಿಕ್ ಮೀಡಿಯಮಲ್ಲಿ ಅಂತ ಹೇಳಿಬಿಟ್ಟು ಈ ಕೆಮಿಕಲ್ ಎವಲ್ಯೂಷನ್ ಥಿಯರಿಯಿಂದ ತಿಳಿದು ಬರುವಂತಹ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ ಅಥವಾ ಕನ್ಕ್ಲೂಷನ್ಸ್ ಆಗಿದೆ. ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಡಾರ್ವಿನ್ ಅವರ ಥಿಯರಿ, ಅದಾದ ನಂತರ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್, ಸೊ ಇದೆಲ್ಲದನ್ನು ನೋಡ್ತಾ ಹೋಗೋಣ. ಇದರ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.